ಕಾರ್ರಾಕ್ಸ್ ನ ಇಂಟೀರಿಯರ್ ನೋಡಿ ತುಂಬಾನೇ ಚೆನ್ನಾಗಿದೆ. ವೈಟ್ ಥೀಮ್ ಯೂಸ್ ಮಾಡಿದ್ದಾರೆ ಅಂಡ್ ಹಿಂದೆ ಇರುವಂತಹ ಸೀಟ್ ಒಂದು ತುಂಬಾನೇ ಕಂಫರ್ಟಬಲ್ ಆಗಿದೆ. ಎರಡು ಸ್ಟೆಪ್ ನಲ್ಲಿ ರಿಕ್ಲೈನ್ ಅಡ್ಜಸ್ಟ್ ಮಾಡ್ಕೋಬಹುದು. ಎರಡು ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೆಂಟರ್ ನಲ್ಲಿ ಫಿಕ್ಸ್ ಇದೆ ಅಂಡ್ ಇದರಲ್ಲಿ ಸೆಂಟರ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಇದೆ ಅಂಡ್ ಹಿಂದೆ ಕೂರುವಂತವರಿಗೆ ಎಸಿ ವೆಂಟ್ಸ್ ಜೊತೆಗೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಅಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಅಂಡ್ ಮುಂದೆ ಸೀಟ್ ನಲ್ಲಿ ಪಾಕೆಟ್ಸ್ ಇದೆ ಅಂಡ್ ಈವನ್ ಮೊಬೈಲ್ ಇಡೋದಕ್ಕೂ ಸಪರೇಟ್ ಸ್ಲಾಟ್ಸ್ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡೋದಾದ್ರೆ ಡ್ಯೂಯಲ್ ಥೀಮ್ ಇದೆ. ಇದರಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಇದೆ ಅಂಡ್ ಡ್ರೈವರ್ ಸೈಡ್ ವಿಂಡೋಗೆ ಒನ್ ಟಚ್ ಡೌನ್ ಫಂಕ್ಷನ್ ಇದೆ. ಅದ್ರ ಜೊತೆ ಒನ್ ಟಚ್ ಅಪ್ ಫಂಕ್ಷನ್ ಅಂಡ್ ಅದರಲ್ಲಿ ಆಂಟಿ ಪಿಂಚ್ ಫೀಚರ್ ಕೂಡ ಇದೆ. ಈ ರೀತಿ ಕೈ ಅಡ್ಡ ಇಟ್ಟರೆ ಆಟೋಮೆಟಿಕ್ ಡೌನ್ ಬರುತ್ತೆ ಅಂಡ್ ಗ್ರಾಬ್ ಹ್ಯಾಂಡಲ್ ಅಲ್ಲೇನೆ ಒಂದು ಟ್ವಿಟರ್ ನ ಪ್ಲೇಸ್ ಮಾಡಿದ್ದಾರೆ. ಎರಡೂ ಸೈಡ್ ನಲ್ಲಿ ಬರುತ್ತೆ. ಜೊತೆಗೆ 6 ವೇ ಪವರ್ಡ್ ಡ್ರೈವರ್ ಸೀಟ್ ಬರುತ್ತೆ. ಎರಡು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ ಅಂಡ್ ಸೆಂಟರ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಅದು ಸ್ಪ್ಲಿಟ್ ಟೈಪ್ ನಲ್ಲಿ ಇದೆ ಅಂಡ್ ಡ್ರೈವರ್ ಸೈಡ್ ಸ್ಲೈಡ್ ಮಾಡಬಹುದು. 10.25 ಇಂಚ್ ಇರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಚರ್ ಬರುತ್ತೆ. ಇದರಲ್ಲಿ ಸ್ಟೇರಿಂಗ್ ವೀಲ್ ನ ಡೈರೆಕ್ಷನ್ ಕೂಡ ನೋಡಬಹುದು. ಅದ್ರ ಜೊತೆ ಡ್ರೈವಿಂಗ್ ಡಾಟಾ ಆಗಿರ್ಬೋದು, ವೆಹಿಕಲ್ ಇನ್ಫೋ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ನೋಡಬಹುದು. 10.25 ಇಂಚ್ ಇರುವಂತಹ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್, ಅದು ಕೂಡ HD ಯೂನಿಟ್. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಇದೆ. ಇನ್ನು 9 ಸ್ಪೀಕರ್ ಹಾರ್ಮನ್ ಕಾರ್ಡ್ ಅನ್ನ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ಕ್ಯುಲರ್ ಟೈಪ್ ನಲ್ಲಿ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದೆ ಅಂಡ್ ಇದರಲ್ಲಿರುವಂತಹ ನಾಬ್ ನ ಡಿಸೈನ್ ನೋಡಿ ಟೈರ್ ನ ಡಿಸೈನ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಫ್ರಂಟ್ ಎರಡು ಸೀಟ್ ನ ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಇನ್ನು ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಇದೆ, ಅದಕ್ಕೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆ ಈ ಗಾಡಿನಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಇಲ್ಲಿರುವಂತಹ ಬಟನ್ ನ ಪ್ರೆಸ್ ಮಾಡಿದ್ರೆ ಸನ್ರೂಫ್ ಓಪನ್ ಆಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅಂಡ್ ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಫುಲ್ ವೈಟ್ ಥೀಮ್ ಯೂಸ್ ಮಾಡಿದ್ದಾರೆ. ಬಟ್ ಏನಂದ್ರೆ ಆಫ್ ರೋಡಿಂಗ್ ಟೈಮ್ ಅಲ್ಲಿ ಕೊಳೆ ಆಗುವಂತ ಚಾನ್ಸ್ ಇದೆ. ಬಟ್ ಈ ಗಾಡಿ ಆಕ್ಚುಲ್ ಆಗಿ ಫ್ಯಾಮಿಲಿ ಓರಿಯೆಂಟೆಡ್ ಮತ್ತೆ ಟ್ರಾವೆಲ್ ಪರ್ಪಸ್ ಗೆ ತುಂಬಾನೇ ಚೆನ್ನಾಗಿದೆ.